ಹೊಸ ಒಡಂಬಡಿಕೆಯಲ್ಲಿರುವ ನಾವು ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸಬೇಕು ಎಂದು ಯೇಸು ಸ್ವಾಮಿ ಬಯಸುತ್ತಾರೆ. ಅನೇಕ ಕಡೆಗಳಲ್ಲಿ ಯೇಸು ಹೇಳುತ್ತಾರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಗೆ ಮಾಡುವವರಿಗೆ ಉಪಕಾರ ಮಾಡಿರಿ, ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ. ಹೀಗೆ ಪರ್ವತ ಪ್ರಸಂಗದಲ್ಲಿ ಇರಬಹುದು ಅಥವಾ ಸತ್ಯವೇದದ ಅನೇಕ ಕಡೆಗಳಲ್ಲಿ ಹೇಳುತ್ತಾರೆ. ನಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವದಿಸುವುದು ಬಹಳ ಕಷ್ಟ. ಆದರೆ ಪೌಲ ಹೇಳ್ತಾನೆ, ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ, ಶಪಿಸದೆ ಆಶೀರ್ವದಿಸಿರಿ. ಕ್ರಿಸ್ತನು ಹೊಸ ಒಡಂಬಡಿಕೆಯ ಉದ್ದಕ್ಕೂ ನಾವು ಶತ್ರುಗಳನ್ನ ಪ್ರೀತಿಸುವಂತೆಯೂ ಮತ್ತು ಅವರಿಗಾಗಿ ಪ್ರಾರ್ಥಿಸುವಂತೆಯೂ ಆಜ್ಞೆಯನ್ನು ಕೊಟ್ಟಿದ್ದಾನೆ. ನಮಗೆ ಮಾತ್ರ ಆಜ್ಞೆಯನ್ನು ಕೊಟ್ಟು ಆತ ಸುಮ್ಮನಿರಲಿಲ್ಲ. ತನ್ನನ್ನು ಶಿಲುಬೆಗೆ ಹಾಕಿ ಬಹಳವಾಗಿ ಹಿಂಸೆಪಡಿಸಿದವರಿಗೋಸ್ಕರವೂ ತಂದೆಯೇ ಇವರನ್ನು ಕ್ಷಮಿಸು, ಇವರು ಮಾಡುತ್ತಿರುವುದು ಏನೆಂದು ತಿಳಿಯರು ಎಂದು ಪ್ರಾರ್ಥಿಸುತ್ತಾರೆ. ನಮಗೆ ಮಾದರಿಯನ್ನು ತೋರಿಸಿ ಹೋಗಿದ್ದಾರೆ. ನಾವು ವೈರಿಗಳನ್ನು ಪ್ರೀತಿಸುವ ಮತ್ತು ಅವರಿಗೋಸ್ಕರ ಪ್ರಾರ್ಥಿಸುವ ಹಂಗಿನಲ್ಲಿದ್ದೇವೆ. ಕೆಲವರು ನಿಮ್ಮನ್ನು ಹಿಂಸಿಸುವುದಕ್ಕೆ ಮುಖ್ಯ ಕಾರಣ ಅವರಿಗೆ ಸತ್ಯದ ಪರಿಜ್ಞಾನದ ಅರಿವಿಲ್ಲದೆ ಇರುವುದು. ಹಾಗಾಗಿ ನಾವು ಅವರಿಗೋಸ್ಕರ ಪ್ರಾರ್ಥಿಸಬೇಕು. ಆಗ ದೇವರು ಅವರ ಕಣ್ಣುಗಳನ್ನು ತೆರೆಯುತ್ತಾನೆ ಮತ್ತು ಸತ್ಯದ ಪರಿಜ್ಞಾನದ ಕಡೆಗೆ ಬರುತ್ತಾರೆ. ಎರಡನೆಯದಾಗಿ, ಹೃದಯದ ಕಾಠಿಣ್ಯ. ಅವರ ಹೃದಯಗಳು ಕಠಿಣವಾಗಿರುವುದರಿಂದ ಅವರಿಗೆ ದೇವರ ವಿಷಯದಲ್ಲಿ ಅರಿವಿರುವುದಿಲ್ಲ. ನಾವು ಅವರಿಗೋಸ್ಕರ ಪ್ರಾರ್ಥಿಸುವಾಗ ದೇವರು ಅವರ ಹೃದಯದ ಕಾಠಿಣ್ಯವನ್ನು ತೆಗೆದು ಕೋಮಲ ಹೃದಯವನ್ನು ಕೊಡುತ್ತಾನೆ. ಕ್ರೈಸ್ತ ವಿಶ್ವಾಸಿಯಾದ ನೀವು ನಿಮ್ಮ ಶತ್ರುವನ್ನು ಪ್ರೀತಿಸಿ ಅವರಿಗೋಸ್ಕರ ಪ್ರಾರ್ಥಿಸದೇ ಇದ್ದರೆ ಹೇಗೆ ನೀವು ಮಾದರಿಯಾಗುತ್ತೀರಿ? ಎರಡನೆಯದಾಗಿ, ನಿಮ್ಮ ಆಶೀರ್ವಾದಗಳಿಗೆ ತಡೆಯಾಗುವುದು ನೀವು ಬೇರೊಬ್ಬರನ್ನು ಕ್ಷಮಿಸದೇ ಇದ್ದಾಗ. ಮೂರನೇದಾಗಿ, ಅನಾರೋಗ್ಯಗಳು ಬರುವುದು ನಾವು ಬೇರೆಯವರ ವಿಷಯವಾಗಿ ಕಹಿಯಾದ ಭಾವನೆಯನ್ನು ಹೊಂದಿದಾಗ. ಪೌಲನು ಯೇಸು ಸ್ವಾಮಿಯನ್ನು ದರ್ಶಿಸಿದಾಗ ಯೇಸು ಸ್ವಾಮಿ ಹೇಳಿದ್ದು, ನೀನು ಹಿಂಸೆಪಡಿಸುವ ಯೇಸುವೆ ನಾನು ಎಂದು. ಅಂದರೆ ಯಾರೇ ಆಗಲಿ ಯೇಸು ಸ್ವಾಮಿಯ ಮಕ್ಕಳನ್ನು ಅಥವಾ ಶಿಷ್ಯರನ್ನು ಹಿಂಸೆಪಡಿಸುವಾಗ ಅವರು ಹಿಂಸಿಸುವುದು ಅವರನ್ನಲ್ಲ, ಅವರೊಳಗಿರುವ ಯೇಸುವನ್ನು. ಹಾಗಾಗಿ ಯೇಸು ಹೇಳಿದ್ದು, ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥಿಸಿರಿ ಎಂದು. ನಾವು ಪ್ರಾರ್ಥಿಸುವಾಗ ಅವರ ಕಠಿಣ ಮನಸ್ಸನ್ನು ತೆಗೆದು ದೇವರು ತನ್ನ ಕಡೆಗೆ ತಿರುಗಿಸಿಕೊಳ್ಳುತ್ತಾನೆ. ಹಳೆಯ ಒಡಂಬಡಿಕೆಯಲ್ಲೂ ಸಹ ನಿನ್ನನ್ನು ತಾಕುವನು ನನ್ನ ಕಣ್ಣಗುಡ್ಡಿನ ತಾಕುವನು ಎಂದು ಹೇಳಿದ್ದಾನೆ. ದೇವ ಮಕ್ಕಳನ್ನು ಯಾರೇ ತಾಕಿದರೂ ಅದು ದೇವ ಮಕ್ಕಳನ್ನಲ್ಲ, ದೇವರನ್ನೇ ತಾಕಿದಂತೆ. ಹಾಗಾಗಿಯೇ ನಾವು ಪ್ರಾರ್ಥಿಸುವಾಗ ಹಿಂಸಿಸುವವರಿಗೋಸ್ಕರ ದೇವರು ದಯೆ ತೋರಿಸುತ್ತಾನೆ, ಅವರನ್ನು ಬದಲಾಯಿಸುತ್ತಾನೆ. ಅದಕ್ಕಾಗಿಯೇ ನಮ್ಮನ್ನು ಹಿಂಸಿಸುವವರಿಗೋಸ್ಕರ ನಾವು ಪ್ರಾರ್ಥಿಸಬೇಕು.